ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಜನತೆಗೆ ಅಂದರೆ ಈ ಜಾಗತಿಕ ಮಟ್ಟದಲ್ಲಿ ಯುದ್ಧ ಆದಂತಹ ಬಳಿಕ ದೇಶ ಮತ್ತು ರಾಜ್ಯದಲ್ಲಿ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದ್ದಂತೂ ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅಂದರೆ ಪ್ರತಿಯೊಂದು ದಿನನಿತ್ಯದ ಅಗತ್ಯ ವಸ್ತುಗಳೆಲ್ಲವೂ ಕೂಡ ಬೆಲೆ ಏರಿಕೆ ಆಯಿತು. ಅದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗೂ, ಪೆಟ್ರೋಲ್ ಡೀಸೆಲ್ ಇಂದ ಹಿಡಿದು LPG CNG ಗ್ಯಾಸ್ ತನಕ ಸಿಲಿಂಡರ್ನ ತನಕ ಅಭಾವಗಳು ಶುರುವಾಯಿತು. ಇದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ದಿನನಿತ್ಯ ಅಗತ್ಯದ ಬೇರೆ ಬೇರೆ ವಸ್ತುಗಳ ಬೆಲೆ ಏರಿಕೆಯನ್ನು ಕೇಂದ್ರ ಸರ್ಕಾರ ಮಾಡಿತು ಅಂತ ರಾಜ್ಯ ಸರ್ಕಾರ ನಾವು ಮಾಡಿದ್ವಿ ಅಂತಾರೆ. ನಾವು ಮಾಡದೇ ಇದ್ರೂ ನಮಗಿಲ್ಲಿ ಅವಶ್ಯಕತೆ ಇದೆ, ವ್ಯಾಪಾರ ಆಗಬೇಕು, ಬಿಸಿನೆಸ್ ಆಗಬೇಕು, ಇನ್ಕಮ್ ಬೇಕು, ಇದೇ ಬೇರೆ 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 ಕಾರಣಗಳನ್ನು ಕೊಟ್ಟು ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿರುವುದಂತೂ ಇಲ್ಲಿ ತನಕ ಹೌದು. ಏನೇ ಬದಲಾವಣೆ ಆದರೂ ಜನಸಾಮಾನ್ಯರ ಮೇಲೆ ಈ ಥರದ ಬರೆ ಬೀಳೋದಂತೂ ನಿಲ್ಲಲ್ಲ. ಈಗ ಈ ಒಂದು ಬೆಲೆ ಏರಿಕೆಯ ಪಟ್ಟಿಗೆ, ಲಿಸ್ಟ್ಗೆ ಮತ್ತೊಂದು ಸೇರ್ಪಡೆ ಆಗ್ತಾ ಇರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇಲ್ಲಿ ಪೆಟ್ರೋಲ್ ಡೀಸೆಲ್ನ ಬೆಲೆ ಜಾಸ್ತಿ ಆದಂಥ ನಂತರದಲ್ಲಿ ಬಸ್ನ ದರವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಬಸ್ಗಳು ಅಂದರೆ BMTC, KSRTC ಏನಿದೆ, ಇಲ್ಲಿ ಆಲ್ರೆಡಿ ಕರ್ನಾಟಕದಲ್ಲಿ ಶಕ್ತಿ ಯೋಜನೆ ಚಾಲ್ತಿಯಲ್ಲಿದೆ. ಅಂದರೆ ಮಹಿಳೆಯರಿಗೆ ಉಚಿತವಾದಂತಹ ಬಸ್ ಪ್ರಯಾಣ. ಏನೇ ಇದರ ಭಾರ ಅಂದರೆ ಒತ್ತಡ ಬಿದ್ದರೂ ಕೂಡ ಇದೆಲ್ಲವೂ ಕೂಡ ಪುರುಷರ ಮೇಲೆ ಅಂದರೆ ಗಂಡಸರ ಮೇಲೆ ಬೀಳುತ್ತೆ. ಯಾರು ಟಿಕೆಟ್ ತಗೊಳ್ತಾ ಇದ್ದಾರೆ, ಯಾರು ಪಾಸ್ಗಳನ್ನು ತಗೊಳ್ತಾ ಇದ್ದಾರೆ, ಗಂಡಸರು. ಅಂಥವರಿಗೆ ಬಸ್ನ ಟಿಕೆಟ್ ಫೇರ್ ಬೆಲೆ ಏರಿಕೆ ಏನಿದೆಯಲ್ಲ ಅದರ ಬಿಸಿ ತಟ್ತಾ ಇರುವಂಥದ್ದು. ಇನ್ನೂ ಮುಂದುವರೆದಂತೆ ಈಗ ನೈಸ್ ರೋಡ್ನ ಟೋಲ್ನ ಬೆಲೆ ಕೂಡ ಈಗ ಜಾಸ್ತಿ ಆಗ್ತಾ ಇರುವಂಥದ್ದು. ನೈಸ್ ಅಶೋಕ್ ಖೇಣಿಯವರ ಒಂದು ನೈಸ್ ರೋಡ್ ಏನಿದೆಯಲ್ಲ ತಮಗೆಲ್ರಿಗೂ ಗೊತ್ತೇ ಇದೆ. ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಲಿಮಿಟೆಡ್ ಅನ್ನುವಂಥದ್ದು, ಎಂಟರ್ಪ್ರೈಸಸ್ ಅನ್ನುವಂಥದ್ದು ಏನಿದೆ, ನೈಸ್ ರಸ್ತೆ ತಮಗೆ ಗೊತ್ತೇ ಇದೆ. ಅದು ತುಮಕೂರಿನಿಂದ ಎಲೆಕ್ಟ್ರಾನಿಕ್ ಸಿಟಿ ತನಕ, ಮೈಸೂರು ರಸ್ತೆ ಅಂದರೆ ಕೆಂಗೇರಿಯಿಂದ ಕನೆಕ್ಟಿವಿಟಿ ಇದೆ, ಹೊಸಕೆರೆಹಳ್ಳಿ ಕಡೆಯಿಂದ ಇದೆ, ಅದರ ಜೊತೆಗೆ ಕನಕಪುರ ರೋಡ್ ಕೂಡ ಇದೆ ಮತ್ತು ಬನ್ನೇರುಘಟ್ಟ ರೋಡ್. ಈ 5 ಕಡೆಯೂ ಕೂಡ ನೈಸ್ ರೋಡ್ನ, ನೈಸ್ ಜಂಕ್ಷನ್ನ ಕನೆಕ್ಟಿವಿಟಿ ಇರುವಂಥದ್ದು. ಇಲ್ಲಿಯ ತನಕ ಬೇರೆ ಬೇರೆ ಅಂದರೆ ಕಾರುಗಳಿಗೆ ಒಂದು ಬೆಲೆ ಇರ್ತಾ ಇತ್ತು, ಲಾರಿಗಳಿಗೆ, ಅದರಲ್ಲೂ ಕೂಡ ಬೃಹತ್ ಗಾತ್ರದ ದೊಡ್ಡ ದೊಡ್ಡ ಲಾರಿಗಳು ಬರ್ತವೆ, ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತವೆ, ಎಲ್ಲವೂ ಕೂಡ ಐಟಮ್ಸ್ನ ತಗೊಂಡು. ಅದರ ಜೊತೆಗೆ ಬೈಕ್ಗಳಿಗೆ ಸೆಪರೇಟು, ಆಟೋಗೆಲ್ಲ ಅಲೋ ಇಲ್ಲ, ಬಟ್ ಬೈಕ್ಗಳಿಗೆ, ಕಾರ್ಗಳಿಗೆ, ಲಾರಿಗಳಿಗೆ, ಟೆಂಪೋ ಟ್ರಾವೆಲರ್ ಈ ಥರದಕ್ಕೆ ಬೇರೆ ಬೇರೆ ಆದಂತಹ ಒಂದಷ್ಟು ಟೋಲ್ ಫೇರನ್ನು ಇವರು ನಿಗದಿ ಮಾಡಿದ್ರು. ಈಗ ಈ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದಂಥ ನಂತರದಲ್ಲಿ BMTC, KSRTC ಟಿಕೆಟ್ ಫೇರ್ ಕೂಡ ಜಾಸ್ತಿ ಆಗಿರುವಂಥ ಸಂದರ್ಭದಲ್ಲಿ ತಮಗೂ ಗೊತ್ತಿರುವಂತೆ ನೈಸ್ ರಸ್ತೆಯಲ್ಲೂ ಕೂಡ BMTC ಬಸ್ನ ಸಂಚಾರ ಇದೆ, ವಿಚ್ ಇಸ್ ತುಂಬ ಅನುಕೂಲ ಆಗ್ತಾ ಇರುವಂಥ ಬಸ್ ಸಂಚಾರ BMTC ಯದ್ದು ನೈಸ್ ರಸ್ತೆಯಲ್ಲಿ. ಬಿಕಾಸ್ ಟ್ರಾಫಿಕ್ ಅವಾಯ್ಡ್ ಆಗುತ್ತೆ, ಬಹಳ ಬೇಗ ತಲುಪಬಹುದು, ಸಮಯವನ್ನು ಉಳಿಸಬಹುದು ಅನ್ನುವಂಥ ಕಾರಣಕ್ಕೆ BMTC ಬಸ್ಗಳನ್ನು ನೈಸ್ ರಸ್ತೆಯಲ್ಲಿ ಓಡಾಡೋದಕ್ಕೂ ಅವಲಂಬಿತರಾಗಿರುವಂಥ ಎಷ್ಟೋ ಮಂದಿ ಇದ್ದಾರೆ. ಕೆಲಸಕ್ಕೆ ಹೋಗುವಂಥವರು, ಬೇಗ ಎಲ್ಲರೂ ಬೇರೆ ಊರುಗಳಿಗೆ ಹೋಗುವಂಥವ್ರು, ಈ ಭಾಗದಿಂದ ಕನೆಕ್ಟ್ ಹಾಕ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗುವಂಥವ್ರು, ಈ ಥರ ಬಹಳಷ್ಟು ಜನ ಇದ್ದಾರೆ. ಹೀಗಾಗಿ ಈಗ ನೈಸ್ ರಸ್ತೆಯ ಟೋಲ್ ಫೇರ್ ಅಂದರೆ ಕಾರ್ ಆಗಿರಬಹುದು, ಬೈಕ್ ಆಗಿರಬಹುದು, ಬೇರೆ ಯಾವುದೇ ವಾಹನ ಆಗಿದ್ರೂ ಕೂಡ 3 ರಿಂದ 8 ರೂಪಾಯಿಗಳವರೆಗೂ ಕೂಡ ಈಗ ನೈಸ್ ಟೋಲ್ನ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ಇದರ ಪರಿಣಾಮ ನೈಸ್ ರಸ್ತೆಯಲ್ಲಿ ಓಡಾಡುವಂತಹ BMTC ಬಸ್ನ ಟಿಕೆಟ್ ಫೇರ್ನಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇರುವುದಂಥದ್ದು ಹೌದು. ಇದು ಈ ಕ್ಷಣಕ್ಕೆ ಬರ್ತಾ ಇರುವಂಥ ಅಪ್ಡೇಟ್. ಇನ್ನು ಮುಂದೆ ಅಂದರೆ ಜುಲೈ 1ರಿಂದ ಇವತ್ತಿನಿಂದ ಈ ಒಂದು ಬೆಲೆ ಏರಿಕೆ ಆಗಿರುವಂಥದ್ದು, ಟೋಲ್ನ ಡಿಫರೆನ್ಸಸ್ ಆಗ್ತಾ ಇರುವಂಥದ್ದು. ಹೀಗಾಗಿ ನೈಸ್ ರಸ್ತೆಯಲ್ಲಿ ಓಡಾಡುವಂಥ ಎಲ್ಲ ಗಾಡಿಗಳು ಕೂಡ ಇನ್ನು ಮುಂದೆ ಹೆಚ್ಚಿನ ಟೋಲನ್ನು ಕಟ್ಟಬೇಕಾಗತ್ತೆ. ಅದರ ಜೊತೆಗೆ ಅಲ್ಲಿ ಓಡಾಡುವಂಥ BMTC ಬಸ್ನ ಟಿಕೆಟ್ ಫೇರ್ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.